ಅಂದ್ರೆ ನಿಮಗೆ ಪಿಕ್ಚರ್ ಅಂದಿಷ್ಟ ವಿಜುವಲೈಸೇಷನ್ ಅಂತ ಕರಿತೀವಿ ಅದನ್ನ. ಓಕೆನಾ? ಆ ವಿಜುವಲೈಸೇಷನ್ ನಿಮ್ಗೆ ಸಿಕ್ಕಿರೋದ್ರಿಂದ ಅದು ತುಂಬಾ ಎಫೆಕ್ಟ್ ಆಗಿ ನಿಮ್ಗೆ ತಲುಪಿದೆ. ಖಂಡಿತ ನೀವು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಷಯ ತಿಳ್ಕೊಳ್ಳಿಕ್ಕೆ ಮತ್ತೆ ಅದು ಪರಿಣಾಮಕಾರಿ ಆಗಲಿಕ್ಕೆ ಸಹಕಾರ ಮಾಡಿಕೊಂಡ ಬ್ರಹ್ಮ ಕುಮಾರಿ ಸಂಘದವರಿಗೆ, ಪರಿವಾರದವರಿಗೆ, ಸದಸ್ಯರಿಗೆ, ಅಧ್ಯಕ್ಷರಿಗೆ ತಮ್ಮ ಅಮೂಲ್ಯ ಸಮಯವನ್ನು ತಮ್ಮಲ್ಲಿ ಕಳೆದು ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ತಿಳಿಸ್ಕೊಟ್ಟಂತ ಸಂಸ್ಥೆಗೆ ನಾನು ತುಂಬಾ ಭಾರಿಯಾಗಿದ್ದೇನೆ. ನಿಮಗೂ ಅದರ ಪರಿಣಾಮ ಸಿಕ್ಕಿದೆ ಅಂತ ಅನ್ಕೊಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತಾರೆ. ನಮಸ್ಕಾರ. ಸ್ಮರಣೆ ಮಾಡಬೇಕು, ಭಗವಂತನನ್ನ ಸ್ಮರಣೆ ಮಾಡಬೇಕು. ಕೆಟ್ಟ ಹ್ಯಾಬಿಟ್ಸ್ ಅನ್ನ ಅದೇ ಗುಡ್ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಕೋಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಬಿಡಬೇಕು. ಈ ಒಂದು ಮಾಹಿತಿಯನ್ನ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸಿದ್ದಾರೆ. ಅದೇ ರೀತಿ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಈ ಒಂದು ಮಾಹಿತಿಯನ್ನ ತೋರಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಈ ಒಂದು ಶಕ್ತಿ ಭಗವಂತ ಇವರೆಲ್ಲರೂ ಕೂಡ ಕೊಡ್ಲಿ ಅಂತ ಹೇಳ್ತಾ ತನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಜೀವನಕ್ಕೆ ಎಷ್ಟು ಮುಖ್ಯವಾದವು ಅನ್ನೋದನ್ನ ನಾವು ಪ್ರತಿ ತರಗತಿಯಲ್ಲಿ ಪ್ರತಿ ಶಿಕ್ಷಕರು ಸಹ ನಿಮಗೆ ಹೇಳ್ಕೊಡ್ತಾರೆ. ಅದನ್ನೇ ಇಲ್ಲಿ ನಿಮಗೆ ತುಂಬಾ ಸರಳವಾಗಿ ಮತ್ತೆ ಮನೆ ಮುಟ್ಟುವ ಹಾಗೆ ವಿಡಿಯೋದ ಮುಖಾಂತರ ಮತ್ತೆ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಓಂ ಶಾಂತಿಯಿಂದ ಬಂದಿರುವಂತಹ ಹಿರಿಯ ಮುಖಂಡರುಗಳು. ಇದರಲ್ಲಿ ವಿಡಿಯೋಸ್ ನೋಡಿದ್ರೆ ನೀವು ಧೂಮಪಾನ ಮಾಡೋದ್ರಿಂದ ಆಗಿರ್ಬೋದು, ಮತ್ತೆ ಮದ್ಯಪಾನ ಮಾಡೋದ್ರಿಂದ, ಮೊಬೈಲ್ ನೋಡೋದ್ರಿಂದ ಯಾವ ತರ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ. ನಮ್ಗೆ ಗೊತ್ತಿರಲ್ಲ, ನಾವು ನಮ್ಮ ದೇಹ ನಮ್ಮ ಕಂಟ್ರೋಲ್ಗೆ ಸಿಗದ ಹಾಗೆ ನಾವೇನಾಗ್ತೀವಿ, ದಾಸರಾಗಿ ಅದಕ್ಕೆ ಇನ್ವಾಲ್ವ್ ಆಗ್ತೀವಿ. ಇದನ್ನೇ ಸೈಕಾಲಜಿ ಹೇಳೋದು. ಸೈಕಾಲಜಿ ಆತ್ಮಗಳ ಅಧ್ಯಯನ. ಒಬ್ಬ ವ್ಯಕ್ತಿನ ಹೆಂಗೆ ತಿಳ್ಕೋಬೇಕು, ಅವ್ನ ಮನಸ್ಸಲ್ಲಿ ಏನೈತೆ ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ಮನೋವಿಜ್ಞಾನಿಗಳು ಆತ್ಮಗಳ ಅಧ್ಯಯನ ಮಾಡೋದ್ರಿಂದ ಮನುಷ್ಯನ ವ್ಯಕ್ತಿತ್ವವನ್ನು ತಿಳ್ಕೋಬಹುದು ಅಂತ ನಮ್ಗೆ ಸೈಕಾಲಜಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದೇ ಇಲ್ಲಿ ನಮ್ದು ಆತ್ಮ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ನಾವ್ ಹೇಳ್ತೀವಿ ನಮ್ ಬಾಡಿನ ಕಂಟ್ರೋಲ್ ಮಾಡೋದು ಯಾವುದು, ಬ್ರೈನ್. ಹೌದಾ? ಬ್ರೈನ್ ನಲ್ಲಿ ಪರಾವರ್ತಿತ ಚಾಪಗಳು ನಮ್ಮ ದೇಹವನ್ನ ಕಂಟ್ರೋಲ್ ಮಾಡ್ತವೆ, ನರಗಳು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ನಮ್ಗೆ ಹೇಳ್ತಿರೋದು ಆತ್ಮ. ಆತ್ಮ ಎಲ್ಲಿದೆ ಅಂತ ಹೇಳಿದರೆ ಬ್ರೈನ್ ನ ಮಧ್ಯಭಾಗದಲ್ಲಿ ಒಂದು ಸೇಫ್ ಝೋನ್ ಅಲ್ಲಿ ಆತ್ಮ ಇದೆ. ಆ ಆತ್ಮವನ್ನ ನಾವು ಶುದ್ಧವಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ಮಾಡುವಂತಹ ಕೆಲಸಗಳು ಏನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅಲ್ವಾ? ನಾವು ಇಷ್ಟ ಆಗೋ ಜಾಗದಲ್ಲಿ ಇರಕ್ಕೆ ಇಷ್ಟಪಡ್ತೀವಿ, ಕಷ್ಟ ಆಗೋ ಜಾಗದಲ್ಲಿ ಇರಕ್ಕೆ ಇಷ್ಟಪಡ್ತೀವ? ಇಲ್ಲ. ಯಾಕೆ ಕಷ್ಟ ಆಗೋ ಜಾಗದಲ್ಲಿ ಆತ್ಮ ಇರೋದಿಲ್ಲ ಅಂತಂದ್ರೆ ನಾವು ಒಳ್ಳೆ ಹ್ಯಾಬಿಟ್ ನ ರೂಢಿಸ್ಕೊಳ್ಳಿಲ್ಲ ಅಂದ್ರೆ ಆತ್ಮ ನಮ್ಮ ದೇಹವನ್ನ ಬಿಟ್ಟು ಹೋಗುತ್ತೆ ಅನ್ನೋದನ್ನ ಸರಳವಾಗಿ ಹೇಳ್ತಿದ್ದಾರೆ. ಇಲ್ಲಿ ಏನಕ್ಕೆ ನಿಮ್ಮ ಮಕ್ಕಳಲ್ಲಿ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿದ್ದಾರೆ ಅಂದ್ರೆ, ಈಗ ಕುಡಿತಕ್ಕೆ, ಸ್ಮೋಕಿಂಗ್ಗೆ ಅಡಿಕ್ಟ್ ಆಗ್ತಾ ಇರೋದು ಯಾರು ಆಗ್ತಾ ಇರೋದು? ಯೂತ್ಸ್. ಹೌದಾ? ಕಿಶೋರ ವ್ಯವಸ್ಥೆಯಲ್ಲಿರುವಂತಹ ಮಕ್ಕಳು, ಏನು 10ರಿಂದ 14 ವರ್ಷದ ಮಕ್ಕಳು, ಅವ್ರಿಗೆ ಮನಸ್ಸು ಸೀಮಿತ ಇರಲ್ಲ, ಒಂಥರ ದ್ವಂದ್ವ, ಈ ಕಡೆನೋ ಆ ಕಡೆನೋ ಅಂತಾರೆ ಇರುತ್ತೆ. ಹೌದಾ? ನಿಮ್ಗೆ ಎಲ್ಲಾರು ಬುದ್ಧಿ ಹೇಳ್ತಾರೆ, ಹೇಳೋದನ್ನ ಕೇಳೋ ಮಕ್ಕಳು ಕಡಿಮೆ ಅಲ್ವಾ? ಪ್ರತಿದಿನ ಟೀಚರ್ಸ್ ಹೇಳ್ತೀವಿ, ಅಷ್ಟು 40 ಜನದಲ್ಲಿ ಅದನ್ನ ಪಾಲಿಸೋರು ಎಷ್ಟು ಜನ? ಬೆರಳು ಎಣಿಕೆ. ಹೌದಾ ಅಲ್ವಾ? ಇದನ್ನ ಎಲ್ಲ ಪಾಲಿಸ್ಬೇಕು. ಶಿಕ್ಷಣ ಒಂದು ಕಡೆ ಆದ್ರೆ ಮೌಲ್ಯಗಳು ಜೀವನ ಪರ್ಯಂತ ಬೇಕಾಗಿರುವಂತದ್ದು. ಕಲಿಕೆ ಮಗುವಿನಿಂದನೂ ಸಹ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಂದು ವಿಡಿಯೋ ನೋಡಿದ್ವಿ ಅಲ್ವಾ? ಆ ಮಗು ಮನ್ಸು ಮಾಡ್ಲಿಲ್ಲ ಅಂದಿದ್ರೆ ಆ ಟ್ರಾಫಿಕ್ ನ ನಾವು ಕ್ಲಿಯರ್ ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ. ಆ ಮಗು ಕೈ ದೈಹಿಕವಾಗಿ ಆಗ್ತಿರ್ಲಿಲ್ಲ, ಆದ್ರೆ ಮಾನಸಿಕವಾಗಿ ಅವನೇನಾಗಿದ್ದ, ದೃಢವಾಗಿದ್ದ. ನನ್ನ ಕಡೆ ನಾನು ಮಾಡಬಲ್ಲೆ. ಹೌದಾ?